ಕಲಬಾಹುದರಿಗೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KHPS ಚನ್ನನಸೂರು. ನಾನು ಇಂದು ಮಾಡುತ್ತಿರುವ ಪ್ರಯೋಗ ಪೀನ ಮಸೂರ. ಬೇಕಾಗುವ ಸಾಮಗ್ರಿಗಳು: ಪೀನ ಮಸೂರ, ಮೇಣದ ಬತ್ತಿ, ಸ್ಟ್ಯಾಂಡ್, ಬಿಳಿ ಪರದೆ ಅಥವಾ ಗೋಡೆ. ನಾನು ಈಗ ಬಿಳಿ ಪರದೆಯಾಗಿ ಈ ಗೋಡೆಯನ್ನು ತೆಗೆದುಕೊಂಡಿದ್ದೇನೆ. ಈಗ ನಾನು ಪೀನ ಮಸೂರವನ್ನು ಸ್ಟ್ಯಾಂಡ್ ಮೇಲೆ ಇರಿಸುತ್ತೇನೆ. ಈಗ ಸ್ಟ್ಯಾಂಡ್ ಅನ್ನು ಹಿಂದೆ ಮುಂದೆ ಸರಿಸುತ್ತೇನೆ. ಈಗ ಒಂದು ಸ್ಥಳದಲ್ಲಿ ಸ್ಪಷ್ಟವಾದ ತಲೆ ಕೆಳಗಾದ ಪ್ರತಿಬಿಂಬವನ್ನು ನಾವು ಕಾಣುತ್ತೇವೆ. ಇದರಿಂದ ತಿಳಿಯುವುದೇನೆಂದರೆ ಪ್ರತಿಬಿಂಬವು ತಲೆ ಕೆಳಗಾಗಿರುತ್ತದೆ. ಪ್ರತಿಬಿಂಬವನ್ನು ಪರದೆಯ ಮೇಲೆ ಹಿಡಿಯಬಹುದು. ಪ್ರತಿಬಿಂಬವು ಗಾತ್ರದ ದೂರಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಧನ್ಯವಾದಗಳು.